ವೀಕ್ಷಕರು ನೋಡಿ, ಇವತ್ತು ಈ ಒಂದು ಸೀಟ್ಗೋಸ್ಕರ ಡಿ ಕೆ ಶಿವಕುಮಾರ್ ಅವರು ಕೂತಿದಾರಲ್ಲ ಕುರ್ಚಿ, ಈ ಕುರ್ಚಿಗೋಸ್ಕರ ಈ ಮೂವರು ನಾಯಕರ ನಡುವೆ ಪೈಪೋಟಿ ಶುರುವಾಗಿದೆ. ಒಂದು ಸತೀಶ್ ಜಾರಕಿಹೊಳಿ, ಇನ್ನೊಂದು ಈಶ್ವರ್ ಖಂಡ್ರೆ, ಮತ್ತೊಂದು ಕಡೆ ಎಂ.ಬಿ. ಪಾಟೀಲ್ ಅವರು. ಈ ಮೂವರಲ್ಲಿ ಒಬ್ಬರಿಗೆ ಪಟ್ಟ ಕಟ್ಟೋದು ನಿಶ್ಚಿತ ಅಂತ ಚರ್ಚೆಗಳಾಗ್ತಾ ಇದೆ ಅಷ್ಟೇ. ಆದ್ರೆ ಇವರು ಈ ಸೀಟನ್ನ ಬಿಟ್ಟು ಕೊಡಬೇಕು. ಬಿಟ್ಟು ಕೊಡೋದಕ್ಕೆ ಅವ್ರು ಒಪ್ಕೊಳ್ತಾರ? ಅವರ ನಾಯಕತ್ವದಲ್ಲಿ, ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಕಳೆದ ಬಾರಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವವಾದಂತಹ ಸಾಧನೆ ಮಾಡಿದೆ. ಗೆಲುವನ್ನು ದಾಖಲಿಸುವ ಮೂಲಕ 135 ಶಾಸಕರು ಗೆದ್ದಿರೋದು ಇವರ ನಾಯಕತ್ವದಲ್ಲಿ. ಹಾಗಾಗಿ ಇವರು ಬೇಸರವನ್ನ ವ್ಯಕ್ತಪಡಿಸಿದ್ರೆ ಹೈಕಮಾಂಡ್ಗೂ ಕೂಡ ಒಂದು ರೀತಿಯಲ್ಲಿ ಇರಿಸು ಮುರುಸಾಗುತ್ತೆ. ಹಾಗಂತ ಇವರನ್ನು ಕೂಡ ಬಿಟ್ಟುಕೊಡುವ ಸ್ಥಿತಿಯಲ್ಲಿಲ್ಲ, ಸಿದ್ದರಾಮಯ್ಯ ಅವರನ್ನು ಕೂಡ ಬಿಟ್ಟುಕೊಡುವ ಸ್ಥಿತಿಯಲ್ಲಿಲ್ಲ. ಸಿದ್ದರಾಮಯ್ಯ ಅವರ ಆಪ್ತರೇ ಇದ್ದಾರೆ ಇಲ್ಲಿ ರೇಸಲ್ಲಿ. ಸಿದ್ದರಾಮಯ್ಯ ಅವರ ಆಪ್ತರು ಮೂವರು ಇರುವಂತಹ ಹಿನ್ನೆಲೆಯಲ್ಲಿ ಈ ಮೂರಲ್ಲಿ ಒಬ್ಬರಿಗೆ ಉತ್ತರ ಕರ್ನಾಟಕ ಭಾಗಕ್ಕೆ ಪಟ್ಟವನ್ನ ಕಟ್ಟಬೇಕು ಅನ್ನೋದು. ಈಗ ಕೆಪಿಸಿಸಿ ಗದ್ದುಗೆಗಾಗಿ ಉತ್ತರ ಕರ್ನಾಟಕದ ಈ ಮೂವರ ನಾಯಕರ ನಡುವೆ ಪೈಪೋಟಿ ಶುರುವಾಗಿದೆ. ಹಾಗಾದ್ರೆ ಈ ಉತ್ತರ ಕರ್ನಾಟಕ ಭಾಗದ ಈ ಮೂವರು ನಾಯಕರಿಗೆ ಕೈಪಡೆ ಪಟ್ಟವನ್ನ ಕಟ್ಟುತ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಬದಲಾವಣೆ ಮಾಡಬೇಕು, ಈ ಸೀಟಲ್ಲಿ ಬೇರೆಯವ್ರನ್ನ ಕೂರಿಸಬೇಕು ಅಂತ ಹೇಳಿದಾಗ ಸಿದ್ದು ಒಲವನ್ನ ತೋರಿಸಿರಬೇಕು. ಹೈಕಮಾಂಡ್ ಮುಂದೆ ಬೇಡಿಕೆಯನ್ನ ಕೂಡ ಇಟ್ಟಿದ್ದಾರಂತೆ ಸಿದ್ದರಾಮಯ್ಯ ಅವರು. ಹಾಲಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಕೇವಲ ಇದೊಂದೇ ಅಲ್ಲ, ಇದರ ಜೊತೆಗೆ ಹೆಚ್ಚುವರಿ ಹೊಣೆಗಾರಿಕೆ ಕೂಡ ಇದೆ. ಎಲ್ಲವನ್ನೂ ಕೂಡ ನಿಭಾಯಿಸಲು ಸ್ವಲ್ಪ ಕಷ್ಟ ಆಗ್ತಿರಬಹುದು. ಹಾಗಾಗಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಬೇಕು ಅನ್ನುವ ಬೇಡಿಕೆಯನ್ನು ಇಟ್ಟಿದ್ದಾರೆ. ಒಂದು ವೇಳೆ ಹೈಕಮಾಂಡ್ ಏನಾದರೂ ಬದಲಾವಣೆ ಮಾಡೋದಕ್ಕೆ ಮುಂದಾದ್ರೆ ಮೂವರ ಹೆಸರನ್ನ ಪರಿಗಣಿಸಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಈ ಮೂವರ ಹೆಸರನ್ನ ನಂಬರ್ 1 ಲಿಂಗಾಯತ ಸಮುದಾಯದ ನಾಯಕ ಈಶ್ವರ್ ಖಂಡ್ರೆ ಅವರು. ನಂಬರ್ 2 ಪರಿಶಿಷ್ಟ ಪಂಗಡದ ನಾಯಕ ಸತೀಶ್ ಜಾರಕಿಹೊಳಿ ಅವರು. ನಂಬರ್ 3 ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ಅಂತ ಗುರುತಿಸಿಕೊಂಡಿರುವಂತಹ ಎಂ.ಬಿ. ಪಾಟೀಲ್ ಅವರು. ಈ ಮೂವರಲ್ಲಿ ಒಬ್ಬರಿಗೆ ಪಟ್ಟವನ್ನ ಕಟ್ಟುವಂತೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ಗೆ ಸಲಹೆ ಕೊಟ್ಟಿದ್ದಾರೆ. ಈಗಾಗಲೇ ಈಶ್ವರ್ ಖಂಡ್ರೆ ಅವರ ಜೊತೆ ದೆಹಲಿ ನಾಯಕರು ಚರ್ಚೆನ ಕೂಡ ನಡೆಸಿದ್ದಾರೆ. ಈ ಇಬ್ಬರು ನಾಯಕರ ನಡುವೆ ಪೈಪೋಟಿ ಇದೆ. ಇಬ್ಬರು ನಾಯಕರು ದೆಹಲಿಗೆ ಹೋಗಿದ್ದಾರೆ, ಹೈಕಮಾಂಡ್ ಜೊತೆ ಚರ್ಚೆನ ಕೂಡ ಮಾಡಿದ್ದಾರೆ. ಕೇವಲ ಪಟ್ಟ ಅಷ್ಟೇ ಅಲ್ಲ, ಇದ್ರ ಜೊತೆ ಒಂದಷ್ಟು ಡಿಮ್ಯಾಂಡ್ ಅನ್ನು ಕೂಡ ಇಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗ್ತೀವಿ, 1 ವರ್ಷ ನಮ್ಮನ್ನ ಮಂತ್ರಿಯಾಗಿ ಮುಂದುವರಿಸಬೇಕು ಅಂತ ಹೇಳಿ. ಈ ಇಬ್ಬರು ಬೇಡಿಕೆಯ ಬಗ್ಗೆ ದೆಹಲಿ ನಾಯಕರು ಚರ್ಚೆಯನ್ನು ನಡೆಸುತ್ತಿದ್ದಾರೆ. ಏಪ್ರಿಲ್ನಲ್ಲೇ ಬೇಡಿಕೆ ಇಟ್ಟಿರೋದು ಈ ಇಬ್ಬರು ನಾಯಕರು, ಉಭಯ ಸಚಿವರು ಇಬ್ಬರು ಕೂಡ ಏಪ್ರಿಲ್ನಲ್ಲೇ ಬೇಡಿಕೆಯನ್ನ ಇಟ್ಟಿದ್ದಾರೆ. ಬಟ್ ನೋಡಬೇಕು ಇದೆಲ್ಲವೂ ಕೂಡ ಸಾಧ್ಯವಾಗುತ್ತಾ ಅಂತೇಳಿ. ಡಿ ಕೆ ಶಿವಕುಮಾರ್ ಅವರು ಈ ಪಟ್ಟವನ್ನ ಬಿಟ್ಟು ಕೊಡ್ತಾರಾ, ಈ ಕುರ್ಚಿಯನ್ನ ಬಿಟ್ಟು ಕೊಡ್ತಾರಾ? ಬಿಟ್ಟು ಕೊಟ್ರೆ ಈ ಮೂವರಲ್ಲಿ ಯಾರು ಬಂದು ಕೂರ್ತಾರೆ ಅನ್ನೋದು ಬಹಳ ಕುತೂಹಲವನ್ನ. ವೀಕ್ಷಕರು ನೋಡಿ, ಇವತ್ತು ಈ ಒಂದು ಸೀಟ್ಗೋಸ್ಕರ ಡಿ ಕೆ ಶಿವಕುಮಾರ್ ಅವರು ಕೂತಿದಾರಲ್ಲ ಕುರ್ಚಿ, ಈ ಕುರ್ಚಿಗೋಸ್ಕರ ಈ ಮೂವರು ನಾಯಕರ ನಡುವೆ ಪೈಪೋಟಿ ಶುರುವಾಗಿದೆ. ಒಂದು ಸತೀಶ್ ಜಾರಕಿಹೊಳಿ, ಇನ್ನೊಂದು ಈಶ್ವರ್ ಖಂಡ್ರೆ, ಮತ್ತೊಂದು ಕಡೆ ಎಂ.ಬಿ. ಪಾಟೀಲ್ ಅವರು. ಈ ಮೂವರಲ್ಲಿ ಒಬ್ಬರಿಗೆ ಪಟ್ಟ ಕಟ್ಟೋದು ನಿಶ್ಚಿತ ಅಂತ ಚರ್ಚೆಗಳಾಗ್ತಾ ಇದೆ ಅಷ್ಟೇ. ಆದ್ರೆ ಇವರು ಈ ಸೀಟನ್ನ ಬಿಟ್ಟು ಕೊಡಬೇಕು. ಬಿಟ್ಟು ಕೊಡೋದಕ್ಕೆ ಅವ್ರು ಒಪ್ಕೊಳ್ತಾರ? ಅವರ ನಾಯಕತ್ವದಲ್ಲಿ, ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಕಳೆದ ಬಾರಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವವಾದಂತಹ ಸಾಧನೆ ಮಾಡಿದೆ. ಗೆಲುವನ್ನು ದಾಖಲಿಸುವ ಮೂಲಕ 135 ಶಾಸಕರು ಗೆದ್ದಿರೋದು ಇವರ ನಾಯಕತ್ವದಲ್ಲಿ. ಹಾಗಾಗಿ ಇವರು ಬೇಸರವನ್ನ ವ್ಯಕ್ತಪಡಿಸಿದ್ರೆ ಹೈಕಮಾಂಡ್ಗೂ ಕೂಡ ಒಂದು ರೀತಿಯಲ್ಲಿ ಇರಿಸು ಮುರುಸಾಗುತ್ತೆ. ಹಾಗಂತ ಇವರನ್ನು ಕೂಡ ಬಿಟ್ಟುಕೊಡುವ ಸ್ಥಿತಿಯಲ್ಲಿಲ್ಲ, ಸಿದ್ದರಾಮಯ್ಯ ಅವರನ್ನು ಕೂಡ ಬಿಟ್ಟುಕೊಡುವ ಸ್ಥಿತಿಯಲ್ಲಿಲ್ಲ. ಸಿದ್ದರಾಮಯ್ಯ ಅವರ ಆಪ್ತರೇ ಇದ್ದಾರೆ ಇಲ್ಲಿ ರೇಸಲ್ಲಿ. ಸಿದ್ದರಾಮಯ್ಯ ಅವರ ಆಪ್ತರು ಮೂವರು ಇರುವಂತಹ ಹಿನ್ನೆಲೆಯಲ್ಲಿ ಈ ಮೂರಲ್ಲಿ ಒಬ್ಬರಿಗೆ ಉತ್ತರ ಕರ್ನಾಟಕ ಭಾಗಕ್ಕೆ ಪಟ್ಟವನ್ನ ಕಟ್ಟಬೇಕು ಅನ್ನೋದು. ಈಗ ಕೆಪಿಸಿಸಿ ಗದ್ದುಗೆಗಾಗಿ ಉತ್ತರ ಕರ್ನಾಟಕದ ಈ ಮೂವರ ನಾಯಕರ ನಡುವೆ ಪೈಪೋಟಿ ಶುರುವಾಗಿದೆ. ಹಾಗಾದ್ರೆ ಈ ಉತ್ತರ ಕರ್ನಾಟಕ ಭಾಗದ ಈ ಮೂವರು ನಾಯಕರಿಗೆ
ಕೈಪಡೆ ಪಟ್ಟವನ್ನ ಕಟ್ಟುತ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಬದಲಾವಣೆ ಮಾಡಬೇಕು, ಈ ಸೀಟಲ್ಲಿ ಬೇರೆಯವ್ರನ್ನ ಕೂರಿಸಬೇಕು ಅಂತ ಹೇಳಿದಾಗ ಸಿದ್ದು ಒಲವನ್ನ ತೋರಿಸಿರಬೇಕು. ಹೈಕಮಾಂಡ್ ಮುಂದೆ ಬೇಡಿಕೆಯನ್ನ ಕೂಡ ಇಟ್ಟಿದ್ದಾರಂತೆ ಸಿದ್ದರಾಮಯ್ಯ ಅವರು. ಹಾಲಿ ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಕೇವಲ ಇದೊಂದೇ ಅಲ್ಲ, ಇದರ ಜೊತೆಗೆ ಹೆಚ್ಚುವರಿ ಹೊಣೆಗಾರಿಕೆ ಕೂಡ ಇದೆ. ಎಲ್ಲವನ್ನೂ ಕೂಡ ನಿಭಾಯಿಸಲು ಸ್ವಲ್ಪ ಕಷ್ಟ ಆಗ್ತಿರಬಹುದು. ಹಾಗಾಗಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಬೇಕು ಅನ್ನುವ ಬೇಡಿಕೆಯನ್ನು ಇಟ್ಟಿದ್ದಾರೆ. ಒಂದು ವೇಳೆ ಹೈಕಮಾಂಡ್ ಏನಾದರೂ ಬದಲಾವಣೆ ಮಾಡೋದಕ್ಕೆ ಮುಂದಾದ್ರೆ ಮೂವರ ಹೆಸರನ್ನ ಪರಿಗಣಿಸಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಈ ಮೂವರ ಹೆಸರನ್ನ ನಂಬರ್ 1 ಲಿಂಗಾಯತ ಸಮುದಾಯದ ನಾಯಕ ಈಶ್ವರ್ ಖಂಡ್ರೆ ಅವರು. ನಂಬರ್ 2 ಪರಿಶಿಷ್ಟ ಪಂಗಡದ ನಾಯಕ ಸತೀಶ್ ಜಾರಕಿಹೊಳಿ ಅವರು. ನಂಬರ್ 3 ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ಅಂತ ಗುರುತಿಸಿಕೊಂಡಿರುವಂತಹ ಎಂ.ಬಿ. ಪಾಟೀಲ್ ಅವರು. ಈ ಮೂವರಲ್ಲಿ ಒಬ್ಬರಿಗೆ ಪಟ್ಟವನ್ನ ಕಟ್ಟುವಂತೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ಗೆ ಸಲಹೆ ಕೊಟ್ಟಿದ್ದಾರೆ. ಈಗಾಗಲೇ ಈಶ್ವರ್ ಖಂಡ್ರೆ ಅವರ ಜೊತೆ ದೆಹಲಿ ನಾಯಕರು ಚರ್ಚೆನ ಕೂಡ ನಡೆಸಿದ್ದಾರೆ. ಈ ಇಬ್ಬರು ನಾಯಕರ ನಡುವೆ ಪೈಪೋಟಿ ಇದೆ. ಇಬ್ಬರು ನಾಯಕರು ದೆಹಲಿಗೆ ಹೋಗಿದ್ದಾರೆ, ಹೈಕಮಾಂಡ್ ಜೊತೆ ಚರ್ಚೆನ ಕೂಡ ಮಾಡಿದ್ದಾರೆ. ಕೇವಲ ಪಟ್ಟ ಅಷ್ಟೇ ಅಲ್ಲ, ಇದ್ರ ಜೊತೆ ಒಂದಷ್ಟು ಡಿಮ್ಯಾಂಡ್ ಅನ್ನು ಕೂಡ ಇಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗ್ತೀವಿ, 1 ವರ್ಷ ನಮ್ಮನ್ನ ಮಂತ್ರಿಯಾಗಿ ಮುಂದುವರಿಸಬೇಕು ಅಂತೇಳಿ. ಈ ಇಬ್ಬರು ಬೇಡಿಕೆಯ ಬಗ್ಗೆ ದೆಹಲಿ ನಾಯಕರು ಚರ್ಚೆಯನ್ನು ನಡೆಸುತ್ತಿದ್ದಾರೆ. ಏಪ್ರಿಲ್ನಲ್ಲೇ ಬೇಡಿಕೆ ಇಟ್ಟಿರೋದು ಈ ಇಬ್ಬರು ನಾಯಕರು, ಉಭಯ ಸಚಿವರು ಇಬ್ಬರು ಕೂಡ ಏಪ್ರಿಲ್ನಲ್ಲೇ ಬೇಡಿಕೆಯನ್ನ ಇಟ್ಟಿದ್ದಾರೆ. ಬಟ್ ನೋಡಬೇಕು ಇದೆಲ್ಲವೂ ಕೂಡ ಸಾಧ್ಯವಾಗುತ್ತಾ ಅಂತೇಳಿ. ಡಿ.ಕೆ. ಶಿವಕುಮಾರ್ ಅವರು ಈ ಪಟ್ಟವನ್ನ ಬಿಟ್ಟು ಕೊಡ್ತಾರಾ, ಈ ಕುರ್ಚಿಯನ್ನ ಬಿಟ್ಟು ಕೊಡ್ತಾರಾ? ಬಿಟ್ಟು ಕೊಟ್ರೆ ಈ ಮೂವರಲ್ಲಿ ಯಾರು ಬಂದು ಕೂರ್ತಾರೆ ಅನ್ನೋದು ಬಹಳ ಕುತೂಹಲವನ್ನ ವೀಕ್ಷಕರು ನೋಡಿ. ಇವತ್ತು ಈ ಒಂದು ಸೀಟ್ಗೋಸ್ಕರ ಡಿ.ಕೆ. ಶಿವಕುಮಾರ್ ಅವರು ಕೂತಿದಾರಲ್ಲ ಕುರ್ಚಿ, ಈ ಕುರ್ಚಿಗೋಸ್ಕರ ಈ ಮೂವರು ನಾಯಕರ ನಡುವೆ ಪೈಪೋಟಿ ಶುರುವಾಗಿದೆ. ಒಂದು ಸತೀಶ್ ಜಾರಕಿಹೊಳಿ, ಇನ್ನೊಂದು ಈಶ್ವರ್ ಖಂಡ್ರೆ, ಮತ್ತೊಂದು ಕಡೆ ಎಂ.ಬಿ. ಪಾಟೀಲ್ ಅವರು. ಈ ಮೂವರಲ್ಲಿ ಒಬ್ಬರಿಗೆ ಪಟ್ಟ ಕಟ್ಟೋದು ನಿಶ್ಚಿತ ಅಂತ ಚರ್ಚೆಗಳಾಗ್ತಾ ಇದೆ ಅಷ್ಟೇ. ಆದ್ರೆ ಇವರು ಈ ಸೀಟನ್ನ ಬಿಟ್ಟು ಕೊಡಬೇಕು. ಬಿಟ್ಟು ಕೊಡೋದಕ್ಕೆ ಅವ್ರು ಒಪ್ಕೊಳ್ತಾರ? ಅವರ ನಾಯಕತ್ವದಲ್ಲಿ, ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಕಳೆದ ಬಾರಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವವಾದಂತಹ ಸಾಧನೆ ಮಾಡಿದೆ. ಗೆಲುವನ್ನು ದಾಖಲಿಸುವ ಮೂಲಕ 135 ಶಾಸಕರು ಗೆದ್ದಿರೋದು ಇವರ ನಾಯಕತ್ವದಲ್ಲಿ. ಹಾಗಾಗಿ ಇವರು ಬೇಸರವನ್ನ ವ್ಯಕ್ತಪಡಿಸಿದ್ರೆ ಹೈಕಮಾಂಡ್ಗೂ ಕೂಡ ಒಂದು ರೀತಿಯಲ್ಲಿ ಇರಿಸು ಮುರುಸಾಗುತ್ತೆ. ಹಾಗಂತ ಇವರನ್ನು ಕೂಡ ಬಿಟ್ಟುಕೊಡುವ ಸ್ಥಿತಿಯಲ್ಲಿಲ್ಲ, ಸಿದ್ದರಾಮಯ್ಯ ಅವರನ್ನು ಕೂಡ ಬಿಟ್ಟುಕೊಡುವ ಸ್ಥಿತಿಯಲ್ಲಿಲ್ಲ. ಸಿದ್ದರಾಮಯ್ಯ ಅವರ ಆಪ್ತರೇ ಇದ್ದಾರೆ ಇಲ್ಲಿ ರೇಸಲ್ಲಿ. ಸಿದ್ದರಾಮಯ್ಯ ಅವರ ಆಪ್ತರು 3 ಇರುವಂತಹ ಹಿನ್ನೆಲೆಯಲ್ಲಿ ಈ 3ರಲ್ಲಿ ಒಬ್ಬರಿಗೆ ಉತ್ತರ ಕರ್ನಾಟಕ ಭಾಗಕ್ಕೆ ಪಟ್ಟವನ್ನ ಕಟ್ಟಬೇಕು ಅನ್ನೋದು. ಈಗ ಕೆಪಿಸಿಸಿ ಗದ್ದುಗೆಗಾಗಿ ಉತ್ತರ ಕರ್ನಾಟಕದ ಈ 3 ನಾಯಕರ ನಡುವೆ ಪೈಪೋಟಿ ಶುರುವಾಗಿದೆ. ಹಾಗಾದ್ರೆ ಈ ಉತ್ತರ ಕರ್ನಾಟಕ ಭಾಗದ ಈ 3 ನಾಯಕರಿಗೆ ಕೈಪಡೆ ಪಟ್ಟವನ್ನ ಕಟ್ಟುತ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಬದಲಾವಣೆ ಮಾಡಬೇಕು, ಈ ಸೀಟಲ್ಲಿ ಬೇರೆಯವ್ರನ್ನ ಕೂರಿಸಬೇಕು ಅಂತ ಹೇಳಿದಾಗ ಸಿದ್ದು ಒಲವನ್ನ ತೋರಿಸಿರಬೇಕು. ಹೈಕಮಾಂಡ್ ಮುಂದೆ ಬೇಡಿಕೆಯನ್ನ ಕೂಡ ಇಟ್ಟಿದ್ದಾರಂತೆ ಸಿದ್ದರಾಮಯ್ಯ ಅವರು. ಹಾಲಿ ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಕೇವಲ ಇದೊಂದೇ ಅಲ್ಲ, ಇದರ ಜೊತೆಗೆ ಹೆಚ್ಚುವರಿ ಹೊಣೆಗಾರಿಕೆ ಕೂಡ ಇದೆ. ಎಲ್ಲವನ್ನೂ ಕೂಡ ನಿಭಾಯಿಸಲು ಸ್ವಲ್ಪ ಕಷ್ಟ ಆಗ್ತಿರಬಹುದು. ಹಾಗಾಗಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಬೇಕು ಅನ್ನುವ ಬೇಡಿಕೆಯನ್ನು ಇಟ್ಟಿದ್ದಾರೆ. ಒಂದು ವೇಳೆ ಹೈಕಮಾಂಡ್ ಏನಾದರೂ ಬದಲಾವಣೆ ಮಾಡೋದಕ್ಕೆ ಮುಂದಾದ್ರೆ ಮೂವರ ಹೆಸರನ್ನ ಪರಿಗಣಿಸಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಈ ಮೂವರ ಹೆಸರನ್ನ ನಂಬರ್ 1 ಲಿಂಗಾಯತ ಸಮುದಾಯದ ನಾಯಕ ಈಶ್ವರ್ ಖಂಡ್ರೆ ಅವರು. ನಂಬರ್ 2 ಪರಿಶಿಷ್ಟ ಪಂಗಡದ ನಾಯಕ ಸತೀಶ್ ಜಾರಕಿಹೊಳಿ ಅವರು. ನಂಬರ್ 3 ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ಅಂತ ಗುರುತಿಸಿಕೊಂಡಿರುವಂತಹ ಎಂ.ಬಿ. ಪಾಟೀಲ್ ಅವರು. ಈ ಮೂವರಲ್ಲಿ ಒಬ್ಬರಿಗೆ ಪಟ್ಟವನ್ನ ಕಟ್ಟುವಂತೆ ಸಿದ್ದರಾಮಯ್ಯ ಅವರು ಹೈಕಮಾಂಡ್ಗೆ ಸಲಹೆ ಕೊಟ್ಟಿದ್ದಾರೆ. ಈಗಾಗಲೇ ಈಶ್ವರ್ ಖಂಡ್ರೆ ಅವರ ಜೊತೆ ದೆಹಲಿ ನಾಯಕರು ಚರ್ಚೆನ ಕೂಡ ನಡೆಸಿದ್ದಾರೆ.
ಈ ಇಬ್ಬರು ನಾಯಕರ ನಡುವೆ ಪೈಪೋಟಿ ಇದೆ. ಇಬ್ಬರು ನಾಯಕರು ದೆಹಲಿಗೆ ಹೋಗಿದ್ದಾರೆ, ಹೈಕಮಾಂಡ್ ಜೊತೆ ಚರ್ಚೆನ ಕೂಡ ಮಾಡಿದ್ದಾರೆ. ಕೇವಲ ಪಟ್ಟ ಅಷ್ಟೇ ಅಲ್ಲ, ಇದ್ರ ಜೊತೆ ಒಂದಷ್ಟು ಡಿಮ್ಯಾಂಡ್ ಅನ್ನು ಕೂಡ ಇಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗ್ತೀವಿ, 1 ವರ್ಷ ನಮ್ಮನ್ನ ಮಂತ್ರಿಯಾಗಿ ಮುಂದುವರಿಸಬೇಕು ಅಂತೇಳಿ. ಈ ಇಬ್ಬರು ಬೇಡಿಕೆಯ ಬಗ್ಗೆ ದೆಹಲಿ ನಾಯಕರು ಚರ್ಚೆಯನ್ನು ನಡೆಸುತ್ತಿದ್ದಾರೆ. ಏಪ್ರಿಲ್ನಲ್ಲೇ ಬೇಡಿಕೆ ಇಟ್ಟಿರೋದು ಈ ಇಬ್ಬರು ನಾಯಕರು, ಉಭಯ ಸಚಿವರು ಇಬ್ಬರು ಕೂಡ ಏಪ್ರಿಲ್ನಲ್ಲೇ ಬೇಡಿಕೆಯನ್ನ ಇಟ್ಟಿದ್ದಾರೆ. ಬಟ್ ನೋಡಬೇಕು ಇದೆಲ್ಲವೂ ಕೂಡ ಸಾಧ್ಯವಾಗುತ್ತಾ ಅಂತ. ಡಿ ಕೆ ಶಿವಕುಮಾರ್ ಅವರು ಈ ಪಟ್ಟವನ್ನ ಬಿಟ್ಟು ಕೊಡ್ತಾರಾ, ಈ ಕುರ್ಚಿಯನ್ನ ಬಿಟ್ಟು ಕೊಡ್ತಾರಾ? ಬಿಟ್ಟು ಕೊಟ್ರೆ ಈ ಮೂವರಲ್ಲಿ ಯಾರು ಬಂದು ಕೂರ್ತಾರೆ ಅನ್ನೋದು ಬಹಳ ಕುತೂಹಲವನ್ನ